ಸ್ವಾತಂತ್ರ್ಯ ಬಂದು 8 ದಶಕಗಳು ಕಳೆಯುತ್ತಾ ಬಂದರೂ ನಮ್ಮ ಹಳ್ಳಿಗಳ ಹಣೆಬರಹ ಮಾತ್ರ ಬದಲಾಗಿಲ್ಲ. ಡಿಜಿಟಲ್ ಇಂಡಿಯಾ, ಹೈಟೆಕ್ ಸಿಟಿ ಎಂದು ಭಾಷಣ ಬಿಗಿಯುವ ನಾಯಕರು ಒಮ್ಮೆ ಈ ಹಳ್ಳಿಯ ಕಡೆ ಮುಖ ಮಾಡಬೇಕಿದೆ. ಜಿಲ್ಲಾ ಕೇಂದ್ರದಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮದ ಜನ ಇಂದಿಗೂ ನರಕ ದರ್ಶನ ಮಾಡುತ್ತಿದ್ದಾರೆ. 250ಕ್ಕೂ ಹೆಚ್ಚು ಜನ ವಾಸಿಸುವ ಈ ಊರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಕ್ಷರಶಃ ಕೆಸರುಗದ್ದೆಯಾಗಿದೆ. ನಮಗೆ ರಸ್ತೆ ಮಾಡಿಕೊಡುವ ಯೋಗ್ಯತೆ ನಿಮಗಿಲ್ಲದಿದ್ದರೆ ಇಡೀ ಗ್ರಾಮವನ್ನೇ ಕಾಡಿನ ಮಧ್ಯಕ್ಕೆ ಶಿಫ್ಟ್ ಮಾಡಿಬಿಡಿ ಎಂದು ಗ್ರಾಮಸ್ಥರು ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಹಾಗಿದ್ದರೆ ಯಾವುದು ಆ ಗ್ರಾಮ? ಇಲ್ಲಿದೆ ನೋಡಿ ಸಂಪೂರ್ಣ ವರದಿ. ಸ್ಮಾರ್ಟ್ ಸಿಟಿ ಪಕ್ಕದಲ್ಲಿರುವ ಚಟ್ಟುವನಹಳ್ಳಿ ಗ್ರಾಮಸ್ಥರ ನರಕ ದರ್ಶನ. ಕೆಸರುಮಯ ರಸ್ತೆಯಲ್ಲಿ ಜೀವನ ಕೈಯಲ್ಲಿಡಿದು ಓಡಾಡುತ್ತಿರುವ ಗ್ರಾಮಸ್ಥರು. ರಸ್ತೆ ಮಾಡಿಕೊಡಿ, ಇಲ್ಲವೇ ನಮ್ಮನ್ನೇ ಕಾಡಿಗೆ ಶಿಫ್ಟ್ ಮಾಡಿ ಎಂದು ಗ್ರಾಮಸ್ಥರ ಆಕ್ರೋಶ. ಕೆಸರಿನ ಗದ್ದೆಯಂತಾದ ರಸ್ತೆಯಲ್ಲಿ ಶಾಲೆಗೆ ಹೋಗುತ್ತಿರುವ ಮಕ್ಕಳು, ಜೀವ ಕೈಯಲ್ಲಿ ಹಿಡಿದು ಸಂಚಾರ ಮಾಡುತ್ತಿರುವ ಬೈಕ್ ಸವಾರರು, ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕುತ್ತಿರುವ ಗ್ರಾಮಸ್ಥರು. ಹೌದು, ನಾವು ನೋಡುತ್ತಿರುವುದು ಯಾವುದೋ ದೊಡ್ಡ ಅಡವಿಯ ಮಧ್ಯದಲ್ಲಿರುವ ದಾರಿಯನ್ನಲ್ಲ. ಸ್ಮಾರ್ಟ್ ಸಿಟಿ ದಾವಣಗೆರೆಯಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿರುವ ಚಟ್ಟುಬನಹಳ್ಳಿ ಗ್ರಾಮದ ಅಸಲಿ ಚಿತ್ರಣವಿದು. ಸ್ವಾತಂತ್ರ್ಯ ಬಂದು 8 ದಶಕಗಳೇ ಉರುಳಿದರೂ ಈ ಗ್ರಾಮಕ್ಕೆ ಮಾತ್ರ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಈ ಊರಿನ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವುದು ಇರಲಿ, ಕಣ್ಣೆತ್ತಿ ನೋಡಿದರೂ ಮೈ ನಡುಗುವಷ್ಟು ಕೆಸರು ಗದ್ದೆಯಾಗಿದೆ. ಗ್ರಾಮದಲ್ಲಿ 250ಕ್ಕೂ ಹೆಚ್ಚು ಜನ ವಾಸವಿದ್ದು ಪ್ರತಿದಿನ 30ಕ್ಕೂ ಹೆಚ್ಚು ಶಾಲಾ ಮಕ್ಕಳು ಇದೇ ಕೆಸರಿನ ಹೊಂಡದಲ್ಲಿ ಶಾಲೆಗೆ ಹೋಗಬೇಕಿದೆ. ಇನ್ನು ರೋಗಿಗಳು, ಗರ್ಭಿಣಿಯರು ಮತ್ತು ವೃದ್ಧರ ಪರಿಸ್ಥಿತಿಯಂತೂ ದೇವರಿಗೆ ಪ್ರೀತಿ. ಊರಿಗೆ ಸೂಕ್ತ ರಸ್ತೆ ಇಲ್ಲದ ಕಾರಣ ಅಪ್ಪಿತಪ್ಪಿಯೂ ಇಲ್ಲಿಗೆ ಆಂಬ್ಯುಲೆನ್ಸ್ ಬರುವುದಿಲ್ಲ. ಯಾರಿಗಾದರೂ ಹುಷಾರಿಲ್ಲವೆಂದರೆ ಕೆಸರಿನ ರಸ್ತೆಯಲ್ಲೇ ಅವರನ್ನು ಆಸ್ಪತ್ರೆಗೆ ಸಾಗಿಸಬೇಕಾದ ದುಸ್ಥಿತಿ ಇದೆ. ಶಾಲಾ ಮಕ್ಕಳು ಈ ರಸ್ತೆ ದಾಟುವಾಗ ಬಟ್ಟೆಗಳನ್ನೆಲ್ಲ ಕೆಸರು ಮಾಡಿಕೊಂಡು ಅದೇ ಬಟ್ಟೆಯಲ್ಲಿ ಶಾಲೆಗೆ ಹೋದ ಉದಾಹರಣೆಗಳು ಇವೆ. ಸಮಸ್ಯೆ ಅಂದರೆ ಸರ್, ರೋಡಿಂದ ಒಂದು ದೊಡ್ಡ ಸಮಸ್ಯೆ ಆಗಿದೆ ಸರ್. ಆ ಕಡೆ ಬಂದರೆ ಆ ಕಡೆನೂ ನಮ್ಮೂಲ ಅಂತಾರೆ ಸರ್. ಆ ಕಡೆ ಫಸ್ಟಿಗೆ ಇದ್ದಂಗೆ ರೋಡ್ ಬಿಡ್ರಿ ಅಂದರೂ ಯಾರೂ ಬಿಡ್ತಾ ಇಲ್ಲ ಸರ್. ಅಳತೆ ಮಾಡಿಸ್ತಿದ್ದೀವಿ, ನಮ್ಮ ಹೊಲ ನಮ್ಮ ಕೆರೆ ಹಂಗಂತ ಎಲ್ಲ ಬದ ಹಾಕ್ಕೊಂತಾರೆ ಸರ್. ಫಸ್ಟಿಗೆ ಹೆಂಗಿತ್ತೋ ರೋಡು, ಇಲ್ಲ ನಕಾಶೆ ರೋಡ್ ಇದೆ, ದಯವಿಟ್ಟು ಕೇಳ್ಕೊತೀವಿ ಸರ್, ನಿಮ್ಮಲ್ಲಿ ಮನೆ ಮಾಡ್ಕೊತೀವಿ, ರೋಡ್ ಕೊಡ್ರಿ ಅಂತ ಅಷ್ಟೇ ಕೇಳ್ಕೊಳೋದು ಸರ್. ಇನ್ನು ಬೇರೆ ಅದನ್ನು ಬಿಟ್ಟರೆ ನಮಗೇನು ಬೇಡ ಸರ್. ಮಕ್ಕಳಿಗೆ ಸ್ಕೂಲಿಗೆ ಬಟ್ಟೆ ನೋಡ್ರಿ ಸರ್, ಅವ್ರ ಮಕ್ಕಳು ಈಗ ರೆಡಿಯಾಗಿ ಬಂದಿದ್ದಾರೆ, ಈಗ ಬರ್ತಾನೆ ಬಟ್ಟೆ ನೋಡ್ರಿ, ದಿನ ಇದೆ ಸರ್ ಅವ್ರದ್ದು. 4 ಮಕ್ಕಳು ಅಡ್ಡಾಡೋದು, ಈ ರೋಡ್ ನೋಡ್ರಿ ಸರ್, ವಯಸ್ಸಾದ್ರು ಅಡ್ಡಾಡ್ತಾರೆ ಸರ್. ಇಲ್ಲಿಂದ ಒಂದು 20-30 ಜನ ಮಕ್ಕಳು ಹೋಗ್ತಾರೆ ಸರ್ ಡೈಲಿ. ಬಸ್ ಬರ್ತಾರೆ ಸರ್. ಇವಾಗ ಸೌಕರ್ಯ ಇರೋರು ಸರ್ ಬಸ್ಸಿಗೆ ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತಾರೆ ಸರ್. ಅವ್ರಿಗೇನೋ ಬಸ್ ಬರುತ್ತೆ ಅಲ್ಲಿ ನಿಂತ್ಕೊಂತಾರೆ, ಆದರೂ ಅವರು ಪೇಚಟ ಪಟ್ಟೆ ಕರ್ಕೊಂಡ್ಬರ್ತಾರೆ ಸರ್. ಬೈಕ್ ಮೇಲೆ ಬೈಕು ಬರಲ್ಲ, ಅಲ್ಲಿ ಸ್ಕಿಡ್ ಆಗಿ ಬಿದ್ದುಬಿಡುತ್ತೆ. ಮತ್ತು ಇಲ್ಲದೆ ಇರೋರು ಸರ್, ಇಲ್ಲಿ ಗೌರ್ಮೆಂಟ್ ಸ್ಕೂಲಿಗೆ ಹೋಗೋರು ನಡ್ಕೊಂಡೇ ಬರ್ಬೇಕು ಸರ್. ಈ ದಾರಿಯಲ್ಲಿ ಗಂಡು ಮಕ್ಕಳು ಒಂದು ಸರಿ ಇರ್ತಾರೆ, ಒಂದು ಸರಿ ಇರಲ್ಲ ಸರ್. ಅವರು ಅಳ್ಕೊಂತ, ಅವ್ರ ಬ್ಯಾಗ್ ಬೆಳೆಸ್ಕೊಂತ, ಬುಕ್ ಬೆಳೆಸ್ಕೊಂತ, ಸೈಡಿಗೆ ಬಾಟ್ಲಿನೂ ಬೆಳೆಸ್ಕೊಂತ ಬರ್ತಾರೆ ಸರ್. ಅವ್ರಿಗೇನು ಸೌಕರ್ಯ ಇಲ್ಲ. ದಯವಿಟ್ಟು ಅಂತೀವಿ ಸರ್, ನಕಾಶೆ ರೋಡ್ ಇಲ್ಲಿದೆ. ಇವರು ಈಗ ನಾವು ಮಾತಾಡಿದ್ದೀವಂತ ಮಾತಾಡೋರು ಬೇಜಾನ್ ಜನ ಇದ್ದಾರೆ ಸರ್, ಹೊಲ್ದವ್ರು. ಅವ್ರು ಹಂಗೆ ಮಾತಾಡಿದ್ರು, ಹಿಂಗೆ ಮಾತಾಡಿದ್ರು. ನಮಗೆ ಯಾರು ಹೊಲನೂ ಬೇಡ, ಏನು ಬೇಡ. ನಕಾಶೆ ರೋಡ್ ಎಲ್ಲಿದೆ ದಯವಿಟ್ಟು ಕೇಳ್ಕೊಂತೀವಿ ಸರ್, ನಕಾಶೆ ರೋಡ್ ಎಲ್ಲಿದೆ ದಾರಿ ಮಾಡಿಕೊಡಿ. ಇಷ್ಟೇ ಅಲ್ಲ, ರಸ್ತೆಯ ದುಸ್ಥಿತಿಯನ್ನು ನೋಡಿ ಈ ಗ್ರಾಮದ ಯುವಕರಿಗೆ ಹೆಣ್ಣು ಕೊಡಲು ಹಾಗೂ ಈ ಊರಿನ ಹೆಣ್ಣು ಮಕ್ಕಳನ್ನು ಮದುವೆಯಾಗಲು ಯಾರೂ ಮುಂದೆ ಬರುತ್ತಿಲ್ಲ. ಈ ನರಕಯಾತನೆಯಿಂದ ಮುಕ್ತಿ ನೀಡಿ ಎಂದು ಕ್ಷೇತ್ರದ ಶಾಸಕರಿಗೆ, ಸಂಸದರಿಗೆ ಹಾಗೂ ಅಧಿಕಾರಿಗಳಿಗೆ 10 ಬಾರಿ ಮನವಿ ಸಲ್ಲಿಸಿ ಗ್ರಾಮಸ್ಥರು ಸುಸ್ತಾಗಿದ್ದಾರೆ. ಆದರೆ ವೋಟ್ ಕೇಳಲು ಬರುವ ನಾಯಕರು ಗೆದ್ದ ಮೇಲೆ ಈ ಕಡೆ ತಿರುಗಿಯೂ ನೋಡಿಲ್ಲ. ಇದರಿಂದ ಬೇಸತ್ತಿರುವ ಜನರು ನಾವೇನಾದರೂ ಕಾಡಿನಲ್ಲಿ
ಬಡತನದಲ್ಲಿ ಬದುಕುತ್ತಿದ್ದೇವಾ? ನಮಗೆ ಮೂಲಭೂತ ಸೌಕರ್ಯ ನೀಡಲು ಸಾಧ್ಯವಾಗದಿದ್ದರೆ ನಮ್ಮ ಇಡೀ ಹಳ್ಳಿಯನ್ನೇ ಕಾಡಿನ ಮಧ್ಯಕ್ಕೆ ಶಿಫ್ಟ್ ಮಾಡಿ ಎಂದು ಆಡಳಿತ ವ್ಯವಸ್ಥೆಯ ಕೆನ್ನೆಗೆ ಬಾರಿಸುವಂತೆ ಆಕ್ರೋಶ ಹೊರಹಾಕಿದ್ದಾರೆ. ಇದು ಒಂದು 3-4 ವರ್ಷದಿಂದ ಇದೇ ಪರಿಚಯ ಆಗಿಬಿಟ್ಟಿದೆ. ಭಾಳ ದಿವಸ ಹಿಂದುಳಿತಿದೆ. ಏನಾದರೂ ಮಾಡಿ ನಮಗೆ ಭಾಳ ಅರ್ಜೆಂಟಾಗಿ ದಾರಿ ಮಾಡಿಕೊಡ್ಬೇಕು. ಸಣ್ಣ ಪುಟ್ಟ ಮಕ್ಕಳಿಗೆಲ್ಲ ಭಾಳ ಅಂದರೆ ಭಾಳ ನೋವಾಗ್ಬಿಟ್ಟಿದೆ. ಪಾಪ ಅವ್ರ ತಂದೆ ತಾಯಿ ಎಲ್ಲ ದಿವಸ ಕಷ್ಟಪಟ್ಟು ಕೆಲಸ ಹೋಗೋದು ಬಿಟ್ಟು ಮಕ್ಕಳಿಗೆ ಕಾಲಾಗಿ 11-12 ಗಂಟೆವರೆಗೂ ಇದ್ದಾರೆ. ಪಾಪ ಏನಂದರೆ ಅವ್ರ ಮಕ್ಕಳು ನೋಡಿ ನಮಗೆ ಒಂಥರ ನೋವಾಗತ್ತೆ. ಯಾರ್ದು ಮಕ್ಕಳು ಆದ್ರೂ ಒಟ್ಟು ಏನಾದರೂ ಮಾಡೋ ಒಂದು ದಾರಿ ಒಟ್ಟು ಮಾಡಿ ಕೊಡಬೇಕು ಸರ್, ಅಷ್ಟೇ. ಭಾಳ ಅಂದರೆ ಭಾಳ ನೋವಾಗ್ಬಿಟ್ಟಿದೆ. ಒಟ್ಟೊಂದು ದಾರಿ ಮಾಡಿ ಕೊಡಬೇಕಂತಷ್ಟೇ. ಹಾಂ, ದಿವಸ ಇದೇ ಆಗ್ಬಿಟ್ಟೈತಿ ಸರ್. ಏನು ಮಾಡಿದ್ರು ಬರೀ ಇದೇ ಆಗ್ಬಿಟ್ಟೈತಿ. ಬರೀ ರಾಡಿ ದಿವಸ 12-1 ಗಂಟೆವರೆಗೂ ಕೆಲಸ ಹೋಗೋದು ಬಿಟ್ಟು ಮಕ್ಕಳಿಗೆ ಕಾಲಾಗಿ ಸ್ಕೂಲ್ ಮಕ್ಕಳಿಗೆ ಕಾಲಾಗಿ ನಾವು 12-1 ಗಂಟೆವರೆಗೂ ಇರಬೇಕು. ಏನಾದರೂ ಮಾಡಿ ಒಂದು ದಾರಿ ಮಾಡಿಕೊಡ್ಬೇಕು ಸರ್. ಪೇಷಂಟ್ ಅಲ್ಲ ಸರ್, ಒಂದು ಬೈಕು ಹೋಗಲ್ಲ, ಒಂದು ಆಂಬುಲೆನ್ಸ್ ಬರಲ್ಲ, ಏನೇನು ಬರಲ್ಲ ಸರ್. ಒಂದು ಅನಾವಶ್ಯವಾಗಿ ಏನಾದರೂ ಜಗಳ ಮಾಡಿದ್ರು ಏನೇನು ಒಂದು ಗಾಡಿ ಬರೋದು ಇದನ್ನೇ ಇಲ್ಲ. ಭಾಳ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನಾದರೂ ಮಾಡಿ ಒಂದು ದಾರಿ ಮಾಡಿಕೊಟ್ರೆ ಸಾಕು ಸರ್, ಅನುಕೂಲ ಭಾಳ. ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಜನಪ್ರತಿನಿಧಿಗಳ ಬೇಜವಾಬ್ದಾರಿತನಕ್ಕೆ ಚಟ್ಟೋಬನಹಳ್ಳಿ ಗ್ರಾಮದ ಜನಸಂಖ್ಯೆ ಅಕ್ಷರಶಃ ನರಕ ಅನುಭವಿಸುತ್ತಿದೆ. ಇನ್ನಾದರೂ ಸಂಬಂಧಪಟ್ಟ ಶಾಸಕರು, ಸಂಸದರು ಎಚ್ಚೆತ್ತುಕೊಂಡು ಈ ಗ್ರಾಮಕ್ಕೆ ರಸ್ತೆ ಸೌಕರ್ಯ ಕಲ್ಪಿಸಿಕೊಡುತ್ತಾರಾ ಅಥವಾ ಹಳ್ಳಿಯ ಜನರನ್ನು ಹೀಗೆಯೇ ಕೆಸರಿನಲ್ಲಿ ಕೈಬಿಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ.